ಕಾಯಿನ್ ಎಕ್ಸಿಬಿಷನ್ಗೆ ಬರಬೇಡ್ರಿ ಅನ್ನೋದಕ್ಕೆ ನಾನ್ಯಾರು, ಬನ್ನಿರಿ. ಆದರೆ ಮೊನ್ನೆ ಒಬ್ಬರು ಕಾಮೆಂಟ್ ಮಾಡಿದರು, ನಾನು ಬರ್ತಾಯಿದ್ದೀನಿ ಅಂತ. ಒಳ್ಳೆಯದಲ್ವ, ಸಂತೋಷ. ಕಾಯಿನ್ ಎಕ್ಸಿಬಿಷನ್ಗೆ ಬರೋದು, ಕಾಯಿನ್ಗಳನ್ನು ನೋಡೋದು, ಅವುಗಳ ಬಗ್ಗೆ ತಿಳಿತಕ್ಕಂಥದ್ದು, ಮತ್ತು ಅಲ್ಲಿಂದ ನಾವೇನೋ ಒಂದಷ್ಟು ನಾಲೆಡ್ಜನ್ನ ಗೇನ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಒಂದು ಪರಿಣಾಮನೇ. ಆದರೆ ಅವರು ನಂತರ ಏನು ಹೇಳಿದ್ರಂದರೆ, ನನ್ನ ಹತ್ರ ಈ ರೀತಿಯ ವೈಷ್ಣೋದೇವಿ ಕಾಯಿನ್ಗಳು ಹತ್ತಿದ್ದಾವೆ ಅಂತ ಹೇಳಿದರು. ಸೊ ನನ್ನ ಹತ್ರನೂ ಕೂಡ ಭಾಳ ಇದ್ವು. ಇನ್ನೂ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಇಟ್ಕೊಂಡಿದ್ದೀನಿ ಅಷ್ಟೇ. ಇನ್ನೂ ನೋಡ್ರಿ, ಇನ್ನೂ ಸಹ ಇಲ್ಲಿದ್ದಾವೆ. ಇವೆಲ್ಲವೂ ಕೂಡ ವೈಷ್ಣೋದೇವಿ ಕಾಯಿನ್ಗಳೇ, ಇನ್ನೂ ಇದ್ದಾವೆ. ಇವೆಲ್ಲವೂ ಕೂಡ ವೈಷ್ಣೋದೇವಿಯವರ ಸುಂದರವಾದಂತಹ ಕಾಯಿನ್ಗಳೇ. ಸಾಕಷ್ಟು ಸಲ ಹೇಳಿದ ನಂತರನೂ ಕೂಡ ಇವೆಲ್ಲ ಕಾಯಿನ್ಗಳು ತುಂಬ ಕೋಟಿ ಸಂಖ್ಯೆಯಲ್ಲಿ ಇವು ಮಿಂಟಾಗಿರ್ತಕ್ಕಂಥ ಕಾಯಿನ್ಗಳು. ಇಲ್ಲಿ ನೋಡಿರಿ, ಕುಂಕುಮ ಹಚ್ಚಿರ್ತಕ್ಕಂಥ ನಿಮಗೆ ಕಾಣಿಸ್ತಾ ಇದೆ. ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ, ಮನೆಯಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಿಜವಾದ ಪೂಜೆ ಮಾಡಬೇಕಾದಂತಹ ಕಾಯಿನ್ಗಳೇ, ಸುಂದರವಾದಂತಹ ಕಾಯಿನ್ಗಳು. ಆದರೆ ನಿಮಿಸ್ಮ್ಯಾಟಿಕ್ನ ದೃಷ್ಟಿಯಿಂದ ಈ ಕಾಯಿನ್ಗಳು ಎಷ್ಟು ಮುಖ್ಯ. ಎಲ್ಲರ ಹತ್ರ ಇರೋದಂಥ ಕಾಯಿನ್ಗಳನ್ನ ಯಾಕೆ ತಾನೇ ₹1,000 ಅಥವಾ ಇನ್ನೂ ಕೇಳಿದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಯಾಕೆ ಕೊಂಡ್ಕೊಳ್ತಾರೆ? ಯಾಕಂದರೆ ಇವು ಕೆಲವು ಕಾಯಿನ್ಗಳು ಬಂದಿದ್ದರೆ, ಯಾರೋ ತುಂಬ ಇಂಪಾರ್ಟೆಂಟ್ ಆದಂತಹ ಇವ್ರ ಹತ್ರ ಇದ್ದರೆ, ಆ ಥರದ್ದು ಒಂದು ಕಾಯಿನ್ ನಮ್ಮ ಹತ್ರನೂ ಇದ್ದರೆ ನಿಜವಾಗ್ಲೂ ಕೂಡ ಇದಕ್ಕೂ ಕೂಡ ಬೆಲೆ ಬಾಳ್ತಾ ಇತ್ತು. ಸೊ ಓಲ್ಡ್ ಕಾಯಿನ್ ಅಂದ ತಕ್ಷಣ ಯಾರೋ ನಾನು ಓಲ್ಡ್ ಕಾಯಿನ್ ಕೊಡ್ರಿ ಅಂದರೆ, ನಮ್ಮ ಹತ್ರ ಇವು ಇದಾವೆ ನೋಡ್ರಿ ಅಂತ ತಂದು ಕೊಟ್ಟರು. ಇದರಲ್ಲಿ ಇಸ್ವಿ ಕಾಣಲ್ಲ, ಇನ್ನೇನೂ ಇಲ್ಲ, ಮಣ್ಣು ಇಲ್ಲ. ಅಂದರೆ ಈ ಥರದ ಕಾಯಿನ್ಗಳನ್ನ ನಾವು ಹುಡುಕಲೇಬಾರ್ದು ಅಂದರೆ ಹುಡುಕ್ಬೋದು. ಇದರಲ್ಲಿ ಇಲ್ಲಿ ನೋಡಿರಿ, 1993 ಅಂತ ಇದೆ. 93 ಇದು ನೋಯ್ಡಾದ ಕಾಯಿನ್. ಕೆಳಗಡೆ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಲ್ಲಿ ಸ್ಟಾರ್ ಇದ್ದಿದ್ರೆ ಇದು ₹1,500 ಬೆಲೆ ಬಾಳ್ತಾ ಇತ್ತು, ಅಥವಾ ಡೈಮಂಡ್ ಇದ್ದರೆ ₹200 ಜಾಸ್ತಿ ಬೆಲೆ ಬಾಳ್ತಾ ಇತ್ತು. 1993 ಒಂದು ಕೀ ಇಯರ್ ಇದು ಕೂಡ. ಆದರೆ ಇದು ನೋಯ್ಡಾ ಇದೆ. ಇಲ್ಲಿ ನೋಯ್ಡಾ ಇರೋದ್ರಿಂದ ಇದು ಸಾಮಾನ್ಯ ನಾಣ್ಯ. ಈ ನಾಣ್ಯ ಹೀಗೆ ಇದ್ಬಿಡುತ್ತೆ. ಈ ಥರದ ಸುಮಾರು ಸಾವಿರಾರು ಈ ಥರದ 4 ಆಣೆಗಳು, 25 ಪೈಸೆಗಳನ್ನ, ಸಾವಿರಾರು ಕಾಯಿನ್ಗಳನ್ನ ಹುಡುಕಿದರೆ, ನಾನು ಈ ಮೊದಲು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ, 2 ಅಪರೂಪದ ನಾಣ್ಯಗಳು ನನಗೆ ಸಿಕ್ಕಿದ್ವು. ಸೊ ಈ ಥರದ ನಾಣ್ಯಗಳು ಇದರಲ್ಲಿ 1993 ಅಂತಕ್ಕಂಥದ್ದು ಬಿಟ್ಟರೆ, ಅದ್ರ ಕೆಳಗಡೆ ಸ್ಟಾರ್ ಈಗ ನೋಡ್ರಿ, ಇಲ್ಲಿ 2000 ಕೆಳಗಡೆ ಸ್ಟಾರ್ ಇದೆಯಲ್ವಾ, 1993 ಅಂತಿದ್ದು ಸ್ಟಾರ್ ಇದ್ದರೆ ಅದು ಕೂಡ ಇವತ್ತು ₹20,000-25,000 ಬೆಲೆ ಬಾಳ್ತಕ್ಕಂಥ ಕಾಯಿನು. ಈ ವಿಷಯ ತಿಳ್ಕೊಳ್ದಲ್ಲೇ ಈ ಥರದ ನಾಣ್ಯ ಇದೆ, ಇಸ್ವಿ ಯಾವುದೋ ಗೊತ್ತಿಲ್ಲ, ಈ ಥರದ ನಾಣ್ಯ ತೋರಿಸ್ಬಿಟ್ಟು 20,000 ಹೇಳಿದ್ದಾರೆ ಮನಿ ಮತ್ತು ಕನ್ನಡ ಚಾನಲ್ನಲ್ಲಿ ಅಥವಾ ಇನ್ನೊಂದು ಚಾನಲ್ನಲ್ಲಿ ಅಂತೇಳ್ಬಿಟ್ಟು ಬಂದುಬಿಡ್ತಕ್ಕಂಥದ್ದು. ಮತ್ತು ಒಬ್ರು ಯಾರೋ ಹೇಳಿದರು, ನನ್ನ ಹತ್ರ ಹೆಚ್ಚು ಮಿಂಟ್ ಮಾರ್ಕ್ನ ನೋಡ್ರಿ, ಇಲ್ಲಿ ಹೆಚ್ ಮಿಂಟ್ ಮಾರ್ಕ್ ಅಂತ ಇದೆ, ಈ ಹೆಚ್ ಮಿಂಟ್ ಮಾರ್ಕ್ನ ಕಾಯಿನ್ಗಳಿದ್ದಾವೆ ಅಂತ. ಹೆಚ್ ಮಿಂಟ್ ಮಾರ್ಕ್ನ ಕಾಯಿನ್ಗಳು ಎಷ್ಟು ಬೇಕು ನಿಮಗೆ? ಇವೆಲ್ಲವೂ ಕೂಡ ಇಲ್ಲಿ ಕಾಣಿಸ್ತಕ್ಕಂಥವಲ್ಲ, ಇವಿದಾವೆ ನೋಡ್ರಿ, ಇವೆಲ್ಲವೂ ಕೂಡ ಹೆಚ್ ಮಿಂಟ್ ಮಾರ್ಕ್ನ ಕಾಯಿನ್ಗಳೇ ಕಾಣಿಸ್ತಾ ಇರ್ಬೋದು ನಿಮಗೆ. 1985 ಹೆಚ್ ಮಿಂಟ್ ಮಾರ್ಕ್ನ ಕಾಯಿನ್ಗಳು, ಮತ್ತು ಯಾವುದೋ ಇದೊಂದು ಫಾರಿನ್ ಮಿಂಟ್ನ ಕಾಯಿನು, ಇವೆಲ್ಲ ಇಯರ್ ವೈಸ್ ತೆಗೆದಿಟ್ಟಿರ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥ ಕಾಯಿನ್ಗಳು ಇವು. ಅಂದರೆ ಇಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ಈ ಥರದ ಒಂದು 4 ಕಾಯಿನ್ಗಳು ಇಟ್ಕೊಂಡು 100 ಕಿಲೋಮೀಟ್ರ್ ದೂರದಿಂದ ಇವು ಮಾರಾಟ ಆಗಿಬಿಡ್ತವೆ, ನನಗೆ ದುಡ್ಡು ಸಿಕ್ಬಿಡ್ತವೆ ಅಂದರೆ, ದಯವಿಟ್ಟು ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲಿಗೆ ಕಾಯಿನ್ ಎಕ್ಸಿಬಿಷನ್ಗೆ ಹೋಗಬೇಕಾದಂಥ, ಅಥವಾ ನಾನು ಹೋದರೆ ಅಲ್ಲಿಗೆ ಬರಬೇಕಾದಂಥ ಅವಶ್ಯಕತೆ ಏನಿಲ್ಲ. ಮತ್ತು ಈ ರೀತಿಯ ಇವು ಹೇಳ್ತಾರೆ ಏನಂತ, ಟ್ಯಾಕ್ಟ್ರ್ ನೋಟ್ಗಳು ತುಂಬ ಕಾಸ್ಟ್ಲಿ ಅಂತೆ. ತುಂಬ ಕಾಸ್ಟ್ಲಿ ಆದರೆ ಇವೆಲ್ಲವೂ ಕೂಡ ನಾನು ಏನು ಮಾಡಬೇಕಾಗಿತ್ತು, ಮಾರಿ ತುಂಬ ಹಣವಂತನಾಗಬೇಕಾಗಿತ್ತು. ಈಗ ನಿಮಗೆ ತೋರಿಸೋದಕ್ಕೋಸ್ಕರ ನೀವು ಇಟ್ಟಿರೋದು. ನನಗೆ ನಿಜವಾಗ್ಲೂ ಕೂಡ ಒಬ್ಬನ ಹತ್ರ ಒಂದು ನೋಟು ಒಂದು ಕಾಯಿನು ಇರ್ತಕ್ಕಂಥದ್ದು ಸರಿ. ಇವೆಲ್ಲ ಇಟ್ಟಿರ್ತಕ್ಕಂಥ ಯಾಕಂದರೆ ಒಬ್ಬ ಸಾಮಾನ್ಯ, ಈಗ ನನ್ನ ಹತ್ರ ಎಲ್ಲವೂ ಸೇರಿಸಿದ್ರು ಕೂಡ ಕೆಲವು ಸಾವಿರಗಟ್ಟಲೆ ಮಾತ್ರ ನಾನು ಬಂಡವಾಳ ಹಾಕಿರ್ತಕ್ಕಂಥವ್ನು. ನನ್ನ ಹತ್ರನೇ ಇಷ್ಟೆಲ್ಲ ನೋಟಿದ್ದಾವೆ ಅಂದರೆ, ಇವನ್ನ ಯಾಕೆ ₹1,000 ಹಾಕಿ ಕೊಂಡ್ಕೊಳ್ತಾರೆ? ಇವೆಲ್ಲವೂ ಕೂಡ ಸಾಮಾನ್ಯವಾದಂಥ ನೋಟುಗಳು ಮತ್ತು ನಾಣ್ಯಗಳು. ಮತ್ತು ನಾವು ಬರಲೇಬಾರ್ದ ಅಂದರೆ, ನಿಜವಾಗ್ಲೂ ಕೂಡ ಕಾಯಿನ್ ಎಕ್ಸಿಬಿಷನಿಗೆ ಬರಬೇಕು. ಅಲ್ಲಿಗೆ ಮಕ್ಕಳನ್ನು ಕರ್ಕೊಂಬರ್ಬೇಕು. ಸ್ವಲ್ಪ ರಿಟೈರ್ಡ್ ಪರ್ಸನ್ಸ್ ಇರ್ತಾರಲ್ಲ, ಅವರು ಕೂಡ ಬರಬೇಕು. ಈ ಕಾಯಿಲೆ ಕಸಾಲೆಗಳಿಂದ ದೂರ ಇರೋಕ್ಕೆ, ನಮ್ಮ BP, ಈ ಶುಗರು, ಈ ಥರದ ದೂರ ಇರೋದಕ್ಕೋಸ್ಕರ ಕಾಯಿನ್ ಕಲೆಕ್ಷನ್ನ ಮಾಡ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ಕೋಬೇಕು. ಸಾಕಷ್ಟು ಆರೋಗ್ಯಕರವಾದಂತಹ ಅಭ್ಯಾಸಗಳಿದ್ದಾವೆ. ಅದರಲ್ಲಿ ಒಂದು ಅಭ್ಯಾಸ ಇದು ಕೂಡ ಹೌದು. ಯಾವುದು? ನಮ್ಮಲ್ಲಿರ್ತಕ್ಕಂಥ ಕಾಯಿನ್ ಕಲೆಕ್ಷನ್. ಆದರೆ
ಈ ಥರ ಹೆಚ್ ಮಿಂಟ್ ಮಾರ್ಕ್ ಇರ್ತಕ್ಕಂಥ ₹1 ಕಾಯಿನ್ನು, ಈ ಥರದ ವೈಷ್ಣೋದೇವಿ ಅವರ ಕಾಯಿನ್ನು, ನೆಹರು ಅವರ ದೊಡ್ಡ ಕಾಯಿನ್ನು ಅದು ಇದ್ದಿದ್ರೆ ತೋರಿಸ್ತಾ ಇದ್ದೆ, ಕೈಗೆ ಸಿಗ್ತಾ ಇಲ್ಲ. ಮತ್ತು ಇಂದಿರಾ ಗಾಂಧಿ ಅವರ ದೊಡ್ಡ ಕಾಯಿನ್ನು, ಮತ್ತು ಈ ಥರದ ಘೇಂಡಮೃಗದ ಕಾಯಿನ್ನು, ಇವೆಲ್ಲವೂ ಕೂಡ ಅಪರೂಪ ಅಂತಕ್ಕಂಥದ್ದು ತುಂಬ ತಪ್ಪು. ಮತ್ತು ಯಾವ ಈ ಥರ ಕಣ್ಣಿಗೇ ಕಾಣಿಸ್ತಕ್ಕಂತಹ ಹಳೆಯ ನಾಣ್ಯಗಳನ್ನ ನಾವು ಮಾರಾಟ ಮಾಡ್ಬೋದು. ಹಳೆ ನಾಣ್ಯಗಳಂದರೆ ಇವೆ, ಅಂದರೆ ಈ ಥರ ಎಲ್ಲ ಇದಾಗಿರಬೇಕು, ಅದಂತಕ್ಕಂಥದ್ದು ಕೂಡ ತುಂಬಾ ತಪ್ಪು. ನಾಣ್ಯ ಅಂದರೆ ಹೀಗಿರಬೇಕು, ತುಂಬ ಚೆನ್ನಾಗಿರಬೇಕು, ಅದು ಅಪರೂಪದ್ದಾಗಿರಬೇಕು. ಈ ಥರ ತುಂಬ ನಾಣ್ಯ ಸಂಗ್ರಾಹಕರಲ್ಲಿ ಅವರಲ್ಲಿ ಉತ್ಸಾಹವನ್ನು ಮೂಡಿಸಬೇಕು, ಅಪರೂಪದ್ದಾಗಿರಬೇಕು, ಅದರ ಮಿಂಟ್ ಏನಾಗಿರಬೇಕು, ತುಂಬ ಕಡಿಮೆ ಆಗಿರಬೇಕು. ನೋಟ್ಗಳು ಕೂಡ ಅಪರೂಪದವಿದ್ದಾವೆ, ಆದರೆ ಅವು ಇವಲ್ಲ. ಉದಾಹರಣೆಗೆ ನಾನು ಇಲ್ಲಿ ನಿಮಗೆ ತೋರಿಸ್ಬೇಕು ಅಂದರೆ ಇಲ್ಲಿದೆ ನೋಡಿರಿ, ಇಲ್ಲಿ ₹1 ಇದೆ. ಈ ₹1 ಕೂಡ ನಾನು ಈ ಹಿಂದೆ ಕೂಡ ತೋರಿಸಿದ್ದೆ ನೋಡಿರಿ. ಸಾಮಾನ್ಯವಾದ ನಾಣ್ಯಗಳನ್ನ ನೋಟ್ಗಳನ್ನ ಹೆಂಗಿಡ್ತೀವಿ, ಮತ್ತು ಅಪರೂಪದ ನಾಣ್ಯಗಳನ್ನು ನೋಟ್ಗಳನ್ನ ಹೆಂಗಿಡ್ತೀವಿ. ಇದು ನೋಡಿರಿ, ಇದು ಕಾಮನ್ನಾಗಿ ಈ ಥರದ ನಾಣ್ಯಗಳಿಂದಲೇ ಸಿಕ್ಕಿರ್ತಕ್ಕಂಥ ಒಂದು ಕಾಯಿನ್. ಇದು ತುಂಬ ಅಂದರೆ ನಾವು ಹುಡ್ಕೋದಕ್ಕೆ ಶುರು ಮಾಡಿದರೆ ದೇವರೇ ಸಿಗ್ತಾನಂತೆ, ಈ ಥರ ಕಾಯಿನ್ ಸಿಗಲ್ವಾ? ಸಿಕ್ಕೇ ಸಿಗುತ್ತೆ. ಈಗ ನನ್ನ ಅಂದಾಜಿನ ಪ್ರಕಾರ ಈ ಕಾಯಿನ್ನು ಎಷ್ಟಿಲ್ಲ ಅಂದರೂ ಕೂಡ ₹10,000 ಏನು ಕಡಿಮೆ ಇಲ್ಲ. ಯಾಕೆ? ಆ ಮಟ್ಟದ ಒಂದು ಎರರ್ ಈ ಕಾಯಿನಲ್ಲಿ ಕಾಣಿಸ್ತಾ ಇದೆ. ನೀವು ಸ್ಪಷ್ಟವಾಗಿ ನೋಡ್ಬೋದು. 1981 ಮುಂಬೈ ಮಿಂಟ್ನ ಕಾಯಿನು, ಇದು ನಾರ್ಮಲ್ ಕಾಯಿನು ₹3 ಬೆಲೆ ಬಾಳ್ತಕ್ಕಂಥದ್ದು. ದೊಡ್ಡ ಕಾಯಿನ್ ಅಂದ ತಕ್ಷಣ ಭಾಳ ಕಾಸ್ಟ್ಲಿ ಅಂತ ಹೇಳ್ತಾರೆ. ಇಲ್ಲ, 75ರಿಂದ 82ವರೆಗೂ ಈ ಥರದ ದೊಡ್ಡ ಕಾಯಿನ್ಗಳು ಏನು ಬಂದವೋ ಅವೆಲ್ಲವೂ ಕೂಡ ತುಂಬ ಕಾಮನ್ ಆದಂಥ ಕಾಯಿನ್ನು. ಇವತ್ತು ₹2-3 ಅಥವಾ ₹4ಗೆ ಈ ಒಂದು ಕಾಯಿನ್ನು ಮಾರಾಟ ಆಗುತ್ತೆ. ಮಾರಾಟ ಮಾಡಬೇಕಾದಂಥ ಉದ್ದೇಶ ತಪ್ಪು ಅಥವಾ ಒಳ್ಳೆಯದು ಅನ್ನೋದಕ್ಕಿಂತ ಸುಮ್ಮನೆ ವಿನಾಕಾರಣ ಒಂದು ಹಳೆ ಕಾಯಿನ್ನ ಅಷ್ಟು ಕಡಿಮೆ ರೇಟಿಗೆ ಮಾರ್ತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ. ಸೊ ಇದನ್ನ ಯಾಕೆ ₹10,000 ಅಂದರೆ ಈ ಥರದ ಒಂದು ನಾಣ್ಯ ನಮಗೆ ಸಿಗೋದು ಕೂಡ ಮಾರ್ಕೆಟಲ್ಲಿ ಕಷ್ಟ. ಯಾವಾಗ ಒಂದು ಕಾಯಿನ್ನು 2 ಕಾಯಿನ್ನು ಅಂತ ಹೇಳ್ತೀವೋ ಅದಕ್ಕೆ ಬೆಲೆ ಇದ್ದೇ ಇರುತ್ತೆ. ಉದಾಹರಣೆಗೆ ನಾವೆಲ್ಲ ಸಾಮಾನ್ಯ ಜನ, ನಮಗೆ ಏನು ಬೆಲೆ ಇರುತ್ತೆ ನಮ್ಮ ಕಾಲ್ ಶೀಟ್ಗೆ? ಅದೇ ಅಪರೂಪದ ಹೀರೋಗಳಿಗೆ, ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ, ಅವ್ರಿಗೆಲ್ಲರಿಗೂ ಕೂಡ ಬೆಲೆ ಇರುತ್ತೆ ತಾನೆ. ಅವ್ರ ಗಂಟೆಗೂ ಕೂಡ ಬೆಲೆ ಇದೆ. ಹಾಗೆಯೇ ಅಪರೂಪವಾದಂತಹ ಈ ಥರದ ನಾಣ್ಯಗಳಿಗೆ ನಿಜವಾಗ್ಲೂ ಬೆಲೆ ಇದೆ. ನಾನು ಅವಾಗ ಹೇಳಿದ್ನಲ್ಲ, 1993 ಮುಂಬೈ ಮಿಂಟ್ ಮಾರ್ಕ್ನ 50 ಪೈಸೆ ಮತ್ತು ಹೈದರಾಬಾದ್ ಮಿಂಟ್ ಮಾರ್ಕ್ನ ಈ ಥರದ ಘೇಂಡಮೃಗದ 4 ಆಣೆ ಆಗಿರ್ಬೋದು. ಅವೆಲ್ಲವೂ ಕೂಡ ನಿಜವಾಗ್ಲೂ ಕಾಸ್ಟ್ಲಿನೇ. ನೋಡಿರಿ, ಇಲ್ಲಿ ತುಂಬ ಹಳೆಯ ಕಾಲದ ಈ ಥರದ 10 ಪೈಸೆನ ನಾವು ಸುಮ್ಮನೆ ಇದು ಮಾಡಿಟ್ಟಿರ್ತೀವಿ. ಇವೆಲ್ಲವೂ ಕೂಡ ಈ ಥರ ಪೌಚ್ಗಳಲ್ಲಿ ಬಂದು ಸೇರ್ಕೊಂಡಿದ್ದಾವೆ. ಅಂದರೆ ಇವು ಅಪರೂಪದ ನಾಣ್ಯಗಳೇ. ಈ 1980 ಈ ಕಾಯಿನ್, ಇದು ಕನಿಷ್ಠ ಅಂದರೂ ಕೂಡ ಇವತ್ತು ₹500 ಬೆಲೆ ಇದೆ. ಯಾವ ಕಾಯಿನ್ಗಳನ್ನ ನಾವು ಮಾರಾಟ ಮಾಡಬಹುದು? ಈ ಥರದ ಅಪರೂಪದ ಕಾಯಿನ್ಗಳು, 100, 200, 500, 1000, 10,000 ಈ ಥರದ ನಾಣ್ಯಗಳು ಏನಿರ್ತಾವೋ ಇವುಗಳನ್ನ ಖಂಡಿತ ನಾವು ಮಾರ್ಬೋದು. ಇದು ಕಲ್ಕತ್ತಾ ಮಿಂಟ್ನ ಈ ಥರದ ಒಂದು ಕಮೊಮೇರೇಟಿವ್ ಕಾಯಿನ್, 50 ಪೈಸೆಯ ಕಮೊಮೇರೇಟಿವ್ ಕಾಯಿನ್ಗಳ ಒಂದು ಸಂಗ್ರಹ. ಇದರಲ್ಲೇ ಬೇರೆ ಬರ್ತವೆ. ಈ ಥರದ ಕಾಯಿನ್ಗಳು ಇನ್ನೂ ಬೇರೆ ಇದಾವಲ್ಲ ಸರ್, ಮುಂಬೈ ಮಿಂಟಿಂದು ಮತ್ತು ಏನಂತಾರೆ ಅದು ನೋಯ್ಡಾ ಮಿಂಟಿಂದು. ಅಂದರೆ ಅವು ನಾರ್ಮಲ್ ಕಾಯಿನ್ಗಳು. ಅವುಗಳ ಬೆಲೆ ₹10 ಆದರೆ ಇವುಗಳ ಬೆಲೆ ₹300 ಈ ಥರದ ಕಾಯಿನ್ಗಳನ್ನ ನಾವು ಖಂಡಿತ ತಗೊಂಡು ಹೋದರೆ ನಾವು ಕಾಯಿನ್ಗಳನ್ನು ಮಾರಬಹುದು. ಮಾರಿ ಇನ್ನೊಂದು ಬೇರೆ ಕಾಯಿನ್ನ ಇದ್ರ ಬದಲಿಗೆ ನಮ್ಮಲ್ಲಿ ಒಂದೇ ಥರದ ಕಾಯಿನ್ 4 ಇದ್ದರೆ 3 ಮಾರಿಬಿಟ್ಟು ಇನ್ನೊಂದು 3 ಥರದ ಕಾಯಿನ್ಗಳನ್ನು ನಮ್ಮ ಸಂಗ್ರಹಕ್ಕೆ ನಾವು ಸೇರಿಸ್ಕೋಬೋದು. ಮತ್ತು ಇನ್ನೊಂದು ವಿಶೇಷ ಹೇಳಬೇಕಪ್ಪ ಅಂದರೆ, ಅಪರೂಪದ ಕಾಯಿನ್ಗಳನ್ನಷ್ಟೇ ಯಾರನ್ನಾದರೂ ಕೂಡ ನಾವು ಮಾರೋದಕ್ಕೆ ಮತ್ತು ಕೊಳ್ಳೋದಕ್ಕೆ ಅನುಕೂಲ. ಇಲ್ಲಿ ನೋಡಿರಿ, 1900 ನಾನು ಹೇಳಿದೆ 75ರಿಂದ 82ವರೆಗೂ ಈ ಥರದ ದೊಡ್ಡ ಕಾಯಿನ್ಗಳು, ಇದು 10 ಗ್ರಾಮಿಂದ ಬಿಡ್ರಿ, ನಿಕ್ಕಲ್ನ ಕಾಯಿನ್ಗಳು, ಕಾಪರ್ ನಿಕ್ಕಲ್ನ ಕಾಯಿನ್ಗಳು ಏನು ಬಂದವು ಅವೆಲ್ಲವೂ ಕೂಡ ನಾರ್ಮಲ್ ಆದಂಥ ಕಾಯಿನ್ಗಳು. ಇವು ನೋಡಿರಿ, ಒಂದು 5-6 ವರ್ಷದ ಕೆಳಗಡೆ ನಾನು ಒಂದು ₹50ರಿಂದ ₹60 ಈ ಒಂದು ಕಾಯಿನ್ಗಳನ್ನ ಕೊಂಡ್ಕೊಂಡಿದ್ದೆ ಇದೇ ಬೆಂಗಳೂರು ಎಕ್ಸಿಬಿಷನಲ್ಲಿ. ಇವತ್ತು ಇವುಗಳ ಬೆಲೆ ₹500ರಿಂದ ₹1,000 ಮಧ್ಯದಲ್ಲಿ ನಡೀತಾ ಇದ್ದಾವೆ. ಎಷ್ಟು UNC ಕಂಡೀಷನಲ್ಲಿ ಇರ್ತಕ್ಕಂಥ ಕಾಯಿನ್ಗಳು ನೋಡಿರಿ. ಈ ಪೌಚ್ಗಳು ಬೇರೆ ಪೌಚ್ಗಳಲ್ಲಿ ಹಾಕಿಟ್ಟಿದ್ದೆ, ಆ ಪ್ಲಾಸ್ಟಿಕ್ ಸ್ವಲ್ಪ ಮತ್ತೆ ಈ ಕಾಯಿನ್ಗಳ ಒಂದು ಲಸ್ಟರ್ನ ಕಡಿಮೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಚೇಂಜ್ ಮಾಡಿಬಿಟ್ಟು ಮತ್ತೆ ಮೊನ್ನೆ ನಾನು ಬೇರೆ ಒಂದು ಪೌಚ್ಗೆ ಹಾಕಿಟ್ಟಿದ್ದೀನಿ. 5 ಕಾಯಿನ್ ತೊಗೊಂಡಿದ್ದೆ, 5 ಕಾಯಿನ್ ಕೂಡ ಆಗಿದ್ದಾವೆ. ಈಗ ನಾನು ಬೇಕಾದ್ರೆ ಒಂದು 4 ಕಾಯಿನ್ ಮಾರಬಹುದು. ಈಗ ನಾನು ಹೋಗೋದಕ್ಕೆ ಅಲ್ಲಿಗೆ ಅರ್ಹತೆಯನ್ನು ಪಡ್ಕೊಂಡಂಗೆ. ಯಾವ ಕಾಯಿನ್ಗಳು ನಮಗೆ ಸಾಕಷ್ಟು ಸಿಗ್ತವೆ ಆ ಥರದ ಕಾಯಿನ್ಗಳನ್ನ ಈ ಥರ ನಾವು ವರ್ಷದ ಲೆಕ್ಕದಲ್ಲಿ ನಾವು ಈ ಕಡೆ ತೆಗೆದಿಟ್ಕೊಂಡು
ಯಾವ್ಯಾವ ವರ್ಷ ಬಂದವು ಆಯಾ ವರ್ಷದ ಒಂದು ಬಾಕ್ಸಲ್ಲಿ ನಾವು ಹಾಕ್ಕೊಂಡು ಇಟ್ಕೊಂಡ್ರೆ ಆ ಕಾಯಿನ್ಗಳನ್ನು ನಾವು ಏನು ಮಾಡ್ಬೋದು, ಈಸಿಯಾಗಿ ಬೈಫರ್ಗೇಟ್ ಮಾಡಿಬಿಟ್ಟು ಅದರಲ್ಲಿ ಅಪರೂಪದ ಕಾಯಿನ್ಗಳನ್ನು, ಯಾಕಂದರೆ ಈ ಥರದ 1990 ಕಾಯಿನ್, ಇದು 91ರ ಒಂದು ಕಾಯಿನು ಇಲ್ಲಿದೆ ನೋಡಿರಿ. 91ರ ಕಾಯಿನು ನೋಯ್ಡಾ ಮಿಂಟಿನ, ಇದು ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ ನಿಮಗೆ. ಆದರೆ ಇದೇ ನೋಯ್ಡಾ ಮಿಂಟಿನ ಕಾಯಿನ್ ಇದ್ದಿದ್ದರೆ ಅದ್ರ ಬೆಲೆ ತುಂಬ ಜಾಸ್ತಿ ಇದೆ. ನೋಯ್ಡಾದಲ್ಲಿ ಕಾಮನ್ ಆಗಿ ಈ ಥರದ ಸ್ಟೀಲ್ ಕಾಯಿನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಂಟ್ ಆದವು. ಈ ಥರದ ಕಾಯಿನ್ಗಳು ಕೂಡ ಮಿಂಟ್ ಆಗಿದ್ದಾವೆ 91ನಲ್ಲಿ. ಅವುಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಆ ಥರದ ಕಡಿಮೆ ಇರತಕ್ಕಂಥ ಸಂಖ್ಯೆ ನೋಡಿರಿ 91 ನನ್ನ ಹತ್ರ ಎಷ್ಟೊಂದು ಕಾಯಿನ್ ಇದ್ದಾವೆ. 91 ಎಷ್ಟೊಂದು ಕಾಯಿನ್ಗಳಿದ್ದಾವೆ. ಇಷ್ಟೆಲ್ಲ ಕಾಯಿನ್ಗಳು ಬೇಕಿಲ್ಲ, ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಕಾಯಿನು. ಅದು ನೋಯ್ಡಾ ಮಿಂಟಿಂದು ಒಂದು ಕಾಯಿನ್ ಇದ್ದಿದ್ರೆ ಅದರ ಬೆಲೆ ಇವತ್ತು 20,000ಕ್ಕಿಂತ ಜಾಸ್ತಿ ಇದೆ. 1991ರ ನೋಯ್ಡಾ ಮಿಂಟಿನ ಕಾಯಿನು. ಇವೆಲ್ಲವೂ ಕೂಡ ಯಾವುವು ಬೇರೆ ಬೇರೆ ಮಿಂಟಿನ ಕಾಯಿನ್ಗಳಿದ್ದಾವೆ. ಸ್ಟಾರ್ ಮಿಂಟ್ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ. ಸ್ಟಾರ್ ಮಿಂಟ್ ಬಂದ ತಕ್ಷಣವೇ ಕಾಸ್ಟ್ಲಿನ ಇಲ್ಲ. ಇದು ನೋಡಿ ಬಾಂಬೆದು ಇಲ್ಲಿ ಕಾಣಿಸ್ತಾ ಇದೆ. ಇದೇ ಥರ ದೊಡ್ಡ ಡಾಟ್ ಥರ ಇದ್ದಿದ್ರೆ ಇದರ ಬೆಲೆ ಏನಾಗ್ತಾಯಿತ್ತು, 10-20,000 ರೂಪಾಯಿ 30,000 ರೂಪಾಯಿವರೆಗೂ ಕೂಡ ಹೋಗ್ತಾಯಿತ್ತು. ಇದು ಕಾಯಿನ್ಗಳನ್ನ ಸಂಗ್ರಹ ಮಾಡ್ತಕ್ಕಂತಹ ರೀತಿ. ಕಾಯಿನ್ ಎಕ್ಸಿಬಿಷನ್ಗೆ ಭೇಟಿ ಕೊಟ್ಟರೆ ನಾವಲ್ಲಿ ಕಂಡ್ಕೋಬೋದು, ತಿಳ್ಕೊಬೋದು ಯಾವ ಕಾಯಿನಿಗೆ ಬೇಕಾದ್ರೆ ಈ ಥರದ ಕಾಯಿನ್ ನಮಗೆ ಅಲ್ಲಿ ಆರಾಮಾಗಿ ನಮಗೆ 6 ರೂಪಾಯಿಗೋ 8 ರೂಪಾಯಿಗೋ 10 ರೂಪಾಯಿಗೋ ಸಿಕ್ಬಿಡುತ್ತೆ. ನಮ್ಮ ಹತ್ರ ಇರೋ ಕಾಯಿನ್ನ ಯಾರು ತಾನೇ 1000 ರೂಪಾಯಿ ಕೊಂಡ್ಕೊಳ್ತಾರೆ? ಒಂದು ಸಲ ನಾವು ಯೋಚನೆ ಮಾಡಬೇಕು. ಈ ಥರದ ನೋಟ್ಗಳು ಬಂಡ್ಲಿದ್ರೆ ಸ್ವಲ್ಪ ಅದರ ರೇಟು 5 ರೂಪಾಯಿ ನೋಟ್ ಇದ್ದರೆ ಅದರ ನೋಟು 100 ನೋಟಿನ ಒಂದು ಬಂಡ್ಲಿದ್ರೆ ಅದು 600, 700, 1000 ರೂಪಾಯಿ ಕೊಟ್ಕೊಂಡು ತಗೊಳ್ತಾರೆ, ಇಲ್ಲ ಅಂತಲ್ಲ. ಹಾಗಂತೇಳಿ ಒಂದು ನೋಟಿಗೆ ಲಕ್ಷಾಂತರ ರೂಪಾಯಿ ನೆವರ್ ಸಿಗಲ್ಲ, ಅದು ಸಾಧ್ಯ ಇಲ್ಲ. ನಾವು ಬ್ರಿಟಿಷ್ ಇಂಡಿಯಾದ ಕಾಯಿನ್ಗಳು, ಅಪರೂಪದ ಕಾಯಿನ್ಗಳು, ಈ ಥರದ ಕಾಯಿನ್ಗಳು ಪೌಚಲ್ಲಿ ಹಾಕಿ ಇಲ್ಲಿ ಇಟ್ಟಿದ್ದೀವಲ್ವ, ಈ ಥರದ ಇದು ಅಲ್ವಾರ್ ಸ್ಟೇಟ್ನ ಕಾಯಿನು, ಈ ಥರ ಪ್ರಿನ್ಸ್ಲಿ ಸ್ಟೇಟ್ನ ಕಾಯಿನ್ಗಳು, ಬೆಳ್ಳಿ ಕಾಯಿನ್ಗಳು, ಇವೆಲ್ಲವೂ ಕೂಡ ಈ ಥರದ ಕಾಯಿನ್ಗಳನ್ನ ನಾವು ಏನು ಮಾಡ್ಬೋದು, ಸಂಗ್ರಹಿಸ್ಬೋದು, ಅವುಗಳ ಬಗ್ಗೆ ತಿಳ್ಕೊಬೋದು. ಇದು ಕೂಡ ನೋಡಿರಿ ಗಾಂಧೀಜಿಯವರ ಕಾಯಿನಲ್ಲಿದೆ, 1969ರ ಬೆಳ್ಳಿ ಕಾಯಿನ್ ಇದು. ಈ ಥರದ ಕಾಯಿನ್ಗಳನ್ನ ನಿಜವಾಗೂ ಕೂಡ ನಾವು ಸಂಗ್ರಹ ಮಾಡಿದ್ದೆ ಆದರೆ ಆ ಕಾಯಿನ್ಗಳಿಗೆ ನಿಜವಾದ ಬೆಲೆ ಸಿಗುತ್ತೆ. ಇಲ್ಲಿ ಯಾವುದೋ ಒಂದು ಕಾಯಿನ್ ಇದೆ 2,000 ರೂಪಾಯಿ ಅಂತ. ಇಲ್ಲಿ 1906ರ ಬ್ರಾನ್ಸ್ ಕಾಯಿನ್, ಇದು ಕಾಪದ್ದು ಬರುತ್ತೆ, ಬ್ರಾನ್ಸ್ದು ಬರುತ್ತೆ. ಬ್ರಾನ್ಸ್ದು ರೇಟು ನಮಗೆ ಯಾವಾಗ ಈ ಕಾಯಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೋ ಆವಾಗ ನಾವೆಲ್ಲ ಏನು ಮಾಡ್ಬೋದು, ಈ ಥರ ಇಲ್ಲಿ ನೋಡಿರಿ 1 ಕ್ವಾರ್ಟರನ್ನು 1909ರದು 6,000 ರೂಪಾಯಿ ಅಂತ ಬರೆದಾಕಿದೆ. ಆದರೆ ಇದು ಯಾವಾಗ ಸಾಧ್ಯ ಆಗುತ್ತೆ? ನಮ್ಮಲ್ಲಿ ಅಪರೂಪದ ನಾಣ್ಯಗಳನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಜಿದ್ದಿಗೆ ನಾವು ಬೀಳ್ತಕ್ಕಂಥದ್ದು, ಮತ್ತು ಆ ಥರದ ನಾಣ್ಯಗಳನ್ನು ಸಂಗ್ರಹ ಮಾಡೋದಕ್ಕೆ ಪ್ರಾಪರ್ ವೇಗಳನ್ನು ನಾವು ಹುಡ್ಕೊಳ್ತಕ್ಕಂಥದ್ದು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಳ್ತಕ್ಕಂಥದ್ದು. ಇದು ನೋಡಿರಿ 1955ರ ಆಫಾನ ಕಾಯಿನ್, ಇದು ಅರ್ಧ ಆಣೆ ಕಾಯಿನು. ನಿನ್ನೆ ಯಾರೋ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಕಾಯಿನ್ನು 1000 ರೂಪಾಯಿಗೆ ಮಾರಾಟ ಮಾಡ್ತಾಯಿದ್ರು. ಈ ರೀತಿಯ ಕಾಯಿನ್ಗಳು ಇದು 1000 ರೂಪಾಯಿಗೆ ಹೋಗ್ತಿದ್ರು ಕೂಡ ಸ್ವಲ್ಪ ಕಡಿಮೆ ರೇಟಿಗಾದರೂ ಹೋಗ್ಬೋತಾ? ಇವು ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಮೊಟ್ಟ ಮೊದಲಿಗೆ ಬಂದಂತಹ ಕಾಯಿನ್ಗಳು. ಇದಕ್ಕಿಂತ ಮುಂಚೆ ತೋರಿಸಿದ್ನಲ್ಲ 54ರ ಕಾಯಿನು, ಅವು ಮತ್ತು ಈ ಥರ ಇನ್ನೂ ಆಣ ಸೀರೀಸ್ ಇತ್ತು, ಡೆಫಿನೆಟಿವ್ ಸೀರೀಸ್ಗೆ ಬಂದಿರಲಿಲ್ಲ. ನೋಡಿ 1950ರಲ್ಲೇ ಮೊಟ್ಟ ಮೊದಲಿಗೆ ಇವು ಸ್ಟಾರ್ಟ್ ಆಗಿದ್ದು. ಇದು 54ರ ಕಾಯಿನ್, ಇದು 50ರ ಕಾಯಿನ್ ಅಂತ ಅಲ್ಲಿ ಬರೆದಾಕಿದ್ದಾರೆ. ಇದು ಬ್ರಿಟಿಷ್ ಇಂಡಿಯಾದ ಕಾಯಿನ್ಗಳು. ಈ ಥರದ ಕಾಯಿನ್ಗಳು, ಬ್ರಿಟಿಷ್ ಇಂಡಿಯಾದ ಕಾಯಿನ್ಗಳು ನಾನು ನಿನ್ನೆ ಯಾವುದೋ ತೋರಿಸ್ತಾ ಇದ್ದೆ. 1000 ವರ್ಷದ ಕಾಯಿನು ಕೂಡ ನಾರ್ಮಲ್ ಕಾಯಿನ್ಗಳು ಇವತ್ತು ಕಾಮನ್ ಕಾಯಿನ್ಗಳು ಇದ್ದಾವೆ. ಇದರಲ್ಲೂ ಕೂಡ ಕಾಯಿನ್ಗಳಿದ್ದಾವೆ. ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ನೋಡಿರಿ. ಈ ಥರ ನಾವು ಬೈಫರ್ಗೇಟ್ ಮಾಡ್ಕೊಂಡು ಇವನ್ನ ಸಂಗ್ರಹ ಮಾಡಿದರೆ ಇಲ್ಲಿ ಇಯರ್ ಬರುತ್ತೆ. ಯಾವುದೋ ಒಂದು ಇಯರಲ್ಲಿ ಮಿಂಟ್ ಕಡಿಮೆ ಆಗಿರ್ತವೆ, ಆ ಇಯರಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಇನ್ನೊಂದು ತಕ್ಷಣ ಅದೇ ಇಯರ್ನ ಇನ್ನೊಂದು ಮಿಂಟ್ನ ಕಾಯಿನು ಅವು ಕಾಮನ್ ಆಗಿರುತ್ತೆ. ಇದನ್ನೆಲ್ಲವೂ ಕೂಡ ನಾವು ಯಾವಾಗ ಇವುಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಾಗ, ನಮಗೆ ಇಂಟ್ರೆಸ್ಟ್ ಇದ್ದರೆ, ನಮಗೆ ಇದ್ರ ಬಗ್ಗೆ ಆಸಕ್ತಿ ಇದ್ದರೆ ನಾವೇನು ಮಾಡ್ಬೋದು, ಇದರಲ್ಲೂ ಕೂಡ ಒಳ್ಳೆ ದುಡಿಮೆ ಆಗಬಹುದು. ನಾವು ಇವತ್ತು ಒಂದು ಸ್ವಲ್ಪ ಬಂಡವಾಳ ಹಾಕಿದರೆ ಮುಂದೆ ಒಂದಿನ ಅದೇನಾಗ್ಬೋದು, ನಮಗೆ ಹೆಚ್ಚಿನ ಲಾಭ ತಂದು ಕೊಡುವಂಥ ಅವಕಾಶ ಕೂಡ ಇದ್ದೇ ಇದೆ. ಅಂದರೆ ಅದಕ್ಕೆ ಬೇಕಾದಂತಹ ಈ ಥರದ ಪುಸ್ತಕಗಳು ಸಿಗ್ತವೆ. ಆ ಪುಸ್ತಕಗಳನ್ನ ನಾವು ಏನು ಮಾಡ್ಬೋದು, ಕೊಂಡ್ಕೋಬಹುದು. ಮತ್ತು ವೆಬ್ಸೈಟ್ಗಳಿದ್ದಾವೆ ನಮ್ಮದೇ ಆದಂತಹ. ಈಗ minted.wisdom.com ಅಂತಕ್ಕಂಥ ವೆಬ್ಸೈಟ್ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ನಾವು ಆ ಕಾಯಿನ್ಗಳ ಬಗ್ಗೆ, ನಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳ ಬಗ್ಗೆ ರೇಟನ್ನು ನೋಡ್ಕೋಬಹುದು.
ಒಟ್ಟಲ್ಲಿ ಕಾಯಿನ್ ಎಕ್ಸಿಬಿಷನ್ಗೆ ನಾವು ವಿಷಯ ತಿಳ್ಕೊಳ್ಳೋಕ್ಕೆ, ಈ ಯಾವ ಕಾಯಿನ್ ಮಾರಾಟ ಆಗುತ್ತೆ ಯಾವ ಕಾಯಿನ್ ಮಾರಾಟ ಆಗಲ್ಲ ಅಂತ ತಿಳ್ಕೊಳ್ಳೋಕ್ಕೆ, ಉದಾಹರಣೆಗೆ ನಾನು ಒಂದು ಕಾಯಿನ್ನ ನಾನು ಮಾರಬೇಕಾಗಿರುತ್ತೆ ಅಂತ ತಿಳ್ಕೊಳ್ರಿ. ಆ ಕಾಯಿನ್ ಕೊಂಡ್ಕೊಳ್ಳೋಕೆ ಹೋಗ್ಬೇಕು ಫಸ್ಟು. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಒಂದು ಕಾಯಿನು 54 ಕಾಯಿನ, ಈ ಕಾಯಿನ್ 54 ಹಾಫ್ ಹಣ ನಾನು ಮಾರ್ತಾಯಿದ್ದೀನಿ ಮುಂಬೈ ಮಿಂಟಿಂದು ಅಂತ ಕೇಳೋದಕ್ಕಿಂತ ನನಗೆ ಬೇಕು ಆ ಕಾಯಿನ್ ಅಂದರೆ ಅವ್ರು ಹೇಳ್ತಾರೆ ಒಂದು 500 ರೂಪಾಯಿನೋ 600 ರೂಪಾಯಿನೋ 800 ರೂಪಾಯಿನೋ ಹೇಳ್ತಾರಲ್ವ. ಸರಿಯಪ್ಪ, ನನ್ನ ಹತ್ರ ಈ ಥರದ 10 ಕಾಯಿನ್ಗಳಿದಾವೆ, ಎಷ್ಟಕ್ಕೆ ತಗೊಂತೀಯ? ಆಗ ಆತ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಡೀಲರ್ ಆತಂದು ಬಾಡಿಗೆ ಇರುತ್ತೆ, ತುಂಬ ದೂರದಿಂದ ಎಲ್ಲಿಂದನೂ ಬಂದಿರ್ತಾರೆ, ನಾರ್ತ್ ಇಂಡಿಯಾದಿಂದನೋ ಎಲ್ಲಿಂದನೋ. ಅವ್ರೇನು ಮಾಡ್ತಾರೆ, ನಮ್ಮಿಂದ ಸ್ವಲ್ಪ ಅದಕ್ಕಿಂತ ಅವ್ರು ಮಾರ್ತಕ್ಕಂಥ ರೇಟ್ಗಿಂತ ಸ್ವಲ್ಪ 60%ಗೋ 70%ಗೋ 80%ಗೋ, ನಮ್ಮಲ್ಲಿ ಇನ್ನೂ ಒಳ್ಳೆಯ ಕಾಯಿನ್ ಇದ್ದರೆ 90%ಗೋ ಅವ್ರೇನು ಮಾಡ್ತಾರೆ, ಒಂದು ಬಾರ್ಗೇನ್ ಮಾಡಿಬಿಟ್ಟು ನಮ್ಮ ಹತ್ರ ಕಾಯಿನ್ನ ಕೊಂಡ್ಕೊಳ್ಳೇಬೇಕು. ಅವ್ರು ಬರೋದೇ ಕೊಂಡ್ಕೊಳ್ಳೋಕ್ಕೆ. ಆದರೆ ನಾವು ಈ ಥರದ ಕಾಯಿನ್ಗಳೆಲ್ಲ ತಗೊಂಡೋಗಿ ಇದರಲ್ಲಿ ಹುಡುಕು, ಇದರಲ್ಲಿ ಯಾವುದಿದೆಯೋ ಚೆನ್ನಾಗಿದೆಯೋ ಅದನ್ನು ತಗೋ ಅಂದರೆ ದೇವರಾಣೆಗೂ ಅವ್ರ ಹತ್ರ ಅಷ್ಟು ಟೈಮು ಇರಲ್ಲ. ಅವ್ರ ಪ್ಲೇಸಲ್ಲಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದರೂ ಕೂಡ ಹೌದು ಆಗಲ್ಲ ಅದು ಕೆಲಸ. ಯಾಕಂದರೆ ಅಷ್ಟು ಪೇಷನ್ಸು ನಾವು ಅವರಿಂದ ನಿರೀಕ್ಷೆ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. ಖಂಡಿತ ಬರ್ರಿ ಎಲ್ಲಿಗೆ, ಕಾಯಿನ್ ಎಕ್ಸಿಬಿಷನ್ಗೆ. ಖಂಡಿತ ನಾನು ಹೋಗೋಕ್ಕೆ ಸಾಧ್ಯ ಇದ್ರೂ ಆಗದಿದ್ರು ಕೂಡ ನೀವು ಹೋಗ್ರಿ. ಆದರೆ ಈ ಥರದ ಕಾಯಿನ್ಗಳನ್ನ ನಾವು ತಗೊಂಡೋಗಿ ಮಾರಿ ಅದರಿಂದ ದುಡ್ಡು ಗಳಿಸ್ತೀವಿ ಅಂತಕ್ಕಂಥ ಆಸೆಗೆ ಮಾತ್ರ ಯಾರಾದರೂ ನಿಮ್ಮಲ್ಲಿ ಯಾರೂ ಆ ಥರದವ್ರು ಇಲ್ಲ. ಯಾಕಂದರೆ ನಮ್ಮ ಮನಿ ಮತ್ತು ಕನ್ನಡ ಚಾನಲ್ ನೋಡ್ತಕ್ಕಂಥವ್ರೆಲ್ಲರೂ ಕೂಡ ಸಾಕಷ್ಟು ಜನರಿಗೆ ಆ ಅವೇರ್ನೆಸ್ ಇದೆ, ಯಾವ ಕಾಯಿನು ಅಪರೂಪ ಯಾವ ಕಾಯಿನು ಅಪರೂಪ ಅಲ್ಲ ಅಂತ. ನಮ್ಮಲ್ಲಿ ಸುಮಾರು 80 ವೀಡಿಯೋಗಳನ್ನ ನಾನು ಮಾಡಿದ್ದೀನಿ. ಎಲ್ಲದರಲ್ಲೂ ಕೂಡ ನಾನು ಹೇಳ್ತಾ ಇರೋದಷ್ಟೇ, ಯಾವುದು ಅಪರೂಪ ಆಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಅಂತಕ್ಕಂಥ ಮಾತನ್ನು ನಾನಿವತ್ತು ನಿಮಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಯಾವಾಗ ಕಾಯಿನ್ಗಳು ನಾರ್ಮಲ್ ಆಗಿಬಿಡ್ತಾವೋ, ಯಾವಾಗವು ವಿಶೇಷ ಆಗೋದಿಲ್ವೋ ಆವಾಗ ನಾವು ಎಷ್ಟು ಹೇಳಿದರೂ ಕೂಡ ಅಷ್ಟೇ. ಇಲ್ಲಿ ನೋಡಿರಿ, ಇಲ್ಲಿ 4 ಆಣಾ ಕಾಯಿನ್ಗಳಿದ್ದಾವೆ. ಇದಕ್ಕಿಂತ ಮುಂಚೆ 1 ಆಣಾ ಕಾಯಿನ್ ನೋಡಿದ್ವಲ್ಲ, ಇವು 4 ಆಣಾ ಕಾಯಿನ್ಗಳು. ಈ ಥರದ 4 ಆಣಾ ಕಾಯಿನ್ಗಳು ಎಲ್ಲವೂ ಕೂಡ ನಿಜವಾಗ್ಲೂ ಕೂಡ ತುಂಬ ಅಪರೂಪದ ಕಾಯಿನ್ಗಳು. 4 ಆಣಾ ಅಂತಕ್ಕಂಥ ಬಂದಿರತಕ್ಕಂಥ ಎಲ್ಲ ಕಾಯಿನ್ಗಳು ಕೂಡ ಇದು ಸ್ಪಷ್ಟವಾಗಿದೆ, ಇದರನ್ನೇ ತೋರಿಸ್ತೀನಿ. ಈ ಥರದ ಕಾಯಿನ್ಗಳು ನಿಜವಾಗ್ಲೂ ಕೂಡ ನೀವು ಸಂಗ್ರಹ ಮಾಡಬೇಕು ಅಂತ ಅಂದ್ಕೊಂಡ್ರೆ ಇದರಲ್ಲಿ ಇನ್ನೂ 20 ಕಾಯಿನ್ ಬರುತ್ತೆ. ಅದಂತೂ ಇನ್ನೂ ಅಪರೂಪ. 20 21 ನನ್ನ ಹತ್ರ ಇಲ್ಲ, 19 ಇದೆ, 20 ಇದೆ. ಇದು ಕೂಡ ಹೆಚ್ಚು ಕಡಿಮೆ ಒಂದು 1000 ರೂಪಾಯಿ ಆಸ್ಪಾಸಲ್ಲಿ ಇವು ಮಾರಾಟ ಆಗ್ತವೆ. ಇನ್ನೂ ಸ್ವಲ್ಪ ಜಾಸ್ತಿಗೆ ಹೋಗ್ತವೆ. ಆದರೆ 21 ಬರುತ್ತೆ, ಅದರ ರೇಟು ತುಂಬ ಜಾಸ್ತಿ, ತುಂಬ ವೆರಿ ರೇರ್ ಕಾಯಿನ್ ಅದು. ಆ ಥರದ ಕಾಯಿನ್ಗಳನ್ನ ನೀವು ಸಂಗ್ರಹ ಮಾಡಬೇಕೆ ವಿನಃ ನಾವು ಯಾವುದೋ ನಾರ್ಮಲ್ ಕಾಯಿನ್ನು ಈ ಅಂಗಡಿಯಲ್ಲಿ ನಾವು ಒಂದು ದಿನ ಒಂದು 100-200 ರೂಪಾಯಿ ಚೇಂಜ್ ತಗೊಂಡ್ರೆ ಅದರಲ್ಲಿ 2-3 ಕಾಯಿನ್ಗಳು ನನಗೆ ದಿನ ಇವು ಸಿಗ್ತವೆ. ಎಷ್ಟು ಸಲ ಅಪರೂಪದ ಕಾಯಿನ್ಗಳು ನೋಡ್ರಿ ಅಂತ ನಾನು ಕೊಟ್ಟರೆ ಅವ್ರಿಗೆ ನಾನು ಇನ್ನೊಂದು 4 ಕಾಯಿನ್ಗಳು ಕೊಟ್ಟು ಬರ್ತಾಯಿರ್ತೀನಿ. ಯಾಕಂದರೆ ಆ ಥರದ ನಮ್ಮಲ್ಲಿ ಭ್ರಮೆ ಇರಬಾರ್ದು. ಮಿಂಟ್ನ ಕಾಯಿನ್ನು ತುಂಬ ಕಾಸ್ಟ್ಲಿ ಅಂತೆ, ಟ್ಯಾಕ್ಟ್ರ್ ನೋಟು ತುಂಬ ಕಾಸ್ಟ್ಲಿ ಅಂತೆ, ಇಂದಿರಾ ಗಾಂಧಿ ಅವರ ಕಾಯಿನು ಕಾಸ್ಟ್ಲಿ ಅಂತೆ, ಮತ್ತು ಇನ್ನೊಂದು ಯಾವುದು ನೆಹರು ಅವರ ದೊಡ್ಡ ಕಾಯಿನ್ನು ಕಾಸ್ಟ್ಲಿ ಅಂತೆ. ಈ ಥರದ ಏನು ಒಂಥರ ಭ್ರಮೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು, ಅದನ್ನು ನಾವು ಅದರಿಂದ ಹೊರಗಡೆ ಬರಲೇಬೇಕು. ಈ ಥರ ಮಿಂಟ್ ಮಾರ್ಕ್ನ ಕಾಯಿನ್ನು, ವೈಷ್ಣೋದೇವಿ ಅವರ ಕಾಯಿನ್ನು, ಮತ್ತು ಟ್ರ್ಯಾಕ್ಟ್ರ್ ಕಾಯಿನ್ನು, ಇಂದಿರಾ ಗಾಂಧಿಯವರ ಮತ್ತು ನೆಹರು ಅವರ ದೊಡ್ಡ ಕಾಯಿನು 5 ರೂಪಾಯಿನ ದೊಡ್ಡ ಕಾಯಿನ್ನು, ಇವೆಲ್ಲವೂ ಅಪರೂಪ ಅಲ್ಲವೇ ಅಲ್ಲ. ಯಾಕಂದರೆ ಅವುಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಮಿಂಟಾಗಿದ್ದಾವೆ. ಅಪರೂಪದ ಕಾಯಿನ್ಗಳು ಇಲ್ಲ ಅಂತ ಅಲ್ಲ. ಈ ಥರದ ಕಾಯಿನ್ಗಳನ್ನ ನೀವು ಏನು ಮಾಡ್ಬೋದು, ಸಂಗ್ರಹ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟೋ ಸಾವಿರಾರು ಕಾಯಿನ್ಗಳನ್ನ ಒಂದು ಸಾಲ್ಟ್ ಔಟ್ ಮಾಡಿ ಈ 2 ಕಾಯಿನ್ಗಳು ನನಗೆ ಸಿಕ್ಕಿದ್ದಾವೆ. ಒಂದೊಂದು ಕಾಯಿನ್ನ ಬೆಲೆ ಈ ಹಂತದಲ್ಲೂ ಕೂಡ ನಾನು ಕನಿಷ್ಠ 5,000 ರೂಪಾಯಿ ನಾನು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಕಾಯಿನ್ಗಳನ್ನ ಏನಿದೆ ಇವು ಅಂದರೆ, ನಾನೇ ಹೇಳಿದ್ನಲ್ಲ ಈಗ ಸಾವಿರಾರು ಕಾಯಿನ್ಗಳಲ್ಲಿ ಇವೆರಡೇ ಕಾಯಿನ್ಗಳು ನನಗೆ ಸಿಕ್ಕಿದ್ದು 1989. ಈಗ ನಾನು ಇದನ್ನು ಕಾಯಿನ್ ಎಕ್ಸಿಬಿಷನ್ಗೆ ತಗೊಂಡೋಗ್ಬಿಟ್ಟು ಒಂದು ಬೇಕಾದ್ರೆ ಇಟ್ಕೊಂಡು ಇನ್ನೊಂದನ್ನು ನಾನು ಮಾರಬಹುದು. 84ರಲ್ಲಿ ಒಂದು ಅಪರೂಪದ ಕಾಯಿನ್ ಇದೆ, ಅದನ್ನು ತಗೋಬೋದು. 80ರಲ್ಲಿ ಇನ್ನೊಂದು ಕಾಯಿನ್ ಇದೆ. 80ರ ಕಾಯಿನ್ ಇದ್ದಿದ್ದರೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ರೇಟ್ ಅದು. ಈ ಕಾಯಿನ್ ಇದೆಯಲ್ಲ, ಇದು 1980. ಇಲ್ಲಿ ಇದೇ ಡೈಮಂಡ್ ಮಾರ್ಕ್ ಇದ್ದಿದ್ದರೆ 89 ಬದಲಿಗೆ 80 ಇದ್ದಿದ್ದರೆ ಅದು ನಿಜವಾಗ್ಲೂ ಇದಕ್ಕಿಂತ ಅತಿ ಹೆಚ್ಚು ಬೆಲೆ ಬಾಳ್ತಕ್ಕಂಥ 10 ಪಟ್ಟು ರೇಟ್. ನಾನು ಇದಕ್ಕೆ 5,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಅದು 50,000 ರೂಪಾಯಿ. ಅಂದರೆ
ಈಗ ನನ್ನಂಥ ಸಾಮಾನ್ಯ ಕಲೆಕ್ಟರ್ ಹತ್ರ ಇವು 2 ಕಾಯಿನ್ಗಳು ಅತಿ ಕಷ್ಟದ ಮೇಲೆ ನಾನು ಇವನ್ನು ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದನ್ನು ನಾವು ಗಮನಿಸಬೇಕು. ಈ ಥರ 4 ಸಿಕ್ಕ ತಕ್ಷಣವೇ ಅಪರೂಪದ ಕಾಯಿನ್ ಏನೋ ಅಂತೇಳ್ಬಿಟ್ಟು ನಾವು ಇದು ಮಾಡೋದಲ್ಲ. ನೂರಾರು ಸಾವಿರಾರು ಕಾಯಿನ್ಗಳಲ್ಲಿ ಇವನ್ನು ಬಹಳಷ್ಟು ಹುಡುಕಿದ ನಂತರ ಇವು 2 ಕಾಯಿನ್ಗಳು ಒಂದು ಕೂಲಿಯ ರೂಪದಲ್ಲಿ ನನಗೆ ಸಿಕ್ಕಿದ್ದಾವೆ. ಇದನ್ನು ಕೂಡ ನಾನು ಈ ಹಿಂದೆ ಕೂಡ ಹೇಳಿದ್ದೆ. ಅಲ್ಪ ಸ್ವಲ್ಪ ಅಪರೂಪದ ಕಾಯಿನ್ಗಳನ್ನ ಆಗೋ ನೋಡ್ರಿ, ಇಲ್ಲಿ ಈ ಥರದ ಕಾಯಿನ್ಗಳು ಇವೊಂದು 100-200 ರೂಪಾಯಿ ಬೆಲೆಗೆ ಹೋಗ್ತಕ್ಕಂಥ ಕಾಯಿನ್ಗಳಿವು ಇಲ್ಲಿದ್ದಾವೆ ನೋಡ್ರಿ. ಈ ಥರದ ಕಾಯಿನ್ಗಳು ಯಾವುವು? ಇವು ಕಮೊಮೇರೇಟಿವ್ ಕಾಯಿನು. 4 ಥರದವು ಬಂದಿದ್ದು ಕಾಯಿನ್ಗಳು ಇವು ಕಮೊಮೇರೇಟಿವ್ ಕಾಯಿನು. ಈ ಥರದ ಕಾಯಿನ್ಗಳು ಕೂಡ ಒಂದು ಸ್ವಲ್ಪ ಕಾಸ್ಟ್ಲಿಗೆ ಹೋಗ್ತವೆ. ನಾವು ಇವನ್ನ ಬೈಫರ್ಗೆಟ್ ಮಾಡ್ಕೊಂಡು ತೆಗಿಬೇಕು. ಒಟ್ಟಿನಲ್ಲಿ ಹೇಳೋ ಉದ್ದೇಶ ಏನಂದರೆ, ನಾವು ಈ ಸಾಮಾನ್ಯ ಕಾಯಿನ್ಗಳಂದರೆ ಅಥವಾ ಹಳೆ ಕಾಯಿನ್ಗಳಂದರೆ ಈ ಥರದ ಕಾಯಿನ್ಗಳು ಕಲೆಕ್ಟ್ ಮಾಡೋದು, ಈ ಥರದ ಇದಾಗಿರೋ ಕಾಯಿನ್ಗಳು ಕಲೆಕ್ಟ್ ಮಾಡೋದು ಅದಲ್ಲ. ಇವು ಬರ್ತವೆ. ನಾವು ಕಾಯಿನ್ ಕಲೆಕ್ಟ್ ಮಾಡ್ಬೇಕಾದ್ರೆ ಒಳ್ಳೆ ಕಾಯಿನ್ಗಳು ಬರ್ತವೆ, ಈ ಥರದ ಕಾಯಿನ್ಗಳು ಬರ್ತವೆ. ನಾನು ಹೇಳಿನಲ್ಲ, ಇವೆಲ್ಲ ಕಾಯಿನ್ಗಳು ಬರ್ತವೆ. ನಾವು ಹುಡುಕಿ ತೆಗೆದಿಡಬೇಕಂದ್ರೆ ನಮ್ಮಲ್ಲಿ ಮಾಹಿತಿ ಇರಬೇಕು. ಮೊದಲು ಮಾಹಿತಿ ಸಂಗ್ರಹ ಮಾಡೋಣ. ಆ ಮಾಹಿತಿ ಸಂಗ್ರಹ ಮಾಡೋದರ ಅದರ ಅಂಗವಾಗಿ ಬೇಕಾದರೆ ನಾವು ಕಾಯಿನ್ ಎಕ್ಸಿಬಿಷನ್ಗೆ ಹೋಗೋಣಂತೆ. 100 ಕಿಲೋಮೀಟ್ರ್ಗಳಿಂದ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಮತ್ತು ಸಮಯ 3 ದಿನದ ಸಮಯ ಇರುತ್ತೆ. ಆ ಸಮಯ ಕೂಡ ತುಂಬ ವ್ಯಾಲ್ಯುಬಲ್ ಆದಂಥ ಸಮಯ. ಆ ಸಮಯವನ್ನು ಕೂಡ ವಿನಿಯೋಗಿಸಿ ನಾವು ಏನೂ ಲಾಭ ಇಲ್ಲದೆ ಆ ಕಾಯಿನ್ ಎಕ್ಸಿಬಿಷನ್ಗೆ ಹೋಗಬೇಕಾಗಿಲ್ಲ. ಲಾಸ್ಟ್ ಟೈಮ್ ಕೂಡ ನನಗೆ ಹೋಗೋಕ್ಕಾಗಲಿಲ್ಲ. ನಾನಿರೋದು 200-250 ಕಿಲೋಮೀಟ್ರ್ ದೂರದಲ್ಲಾದರೂ ಕೂಡ ಬೆಂಗಳೂರಲ್ಲೇ ಕಾಯಿನ್ ಎಕ್ಸಿಬಿಷನ್ ಇದ್ದರೂ ಕೂಡ ನಾನು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಕೆಲಸದ ಒತ್ತಡಗಳು, ಕಾರ್ಯದ ಒತ್ತಡಗಳು, ಮತ್ತು ನಾನು ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ, ಮತ್ತು ಫುಲ್ ಟೈಮು ಈ ಕಾಯಿನ್ ಕಲೆಕ್ಟ್ರುಗಳು ಅಲ್ಲ. ಇದೊಂದು ಹಾಬಿ ಅಷ್ಟೇ, ಇದೊಂದು ವ್ಯವಹಾರ ಅಲ್ಲ, ಇದೊಂದು ಹಾಬಿ ಅಷ್ಟೇ. ಇಷ್ಟನ್ನು ಜಾಸ್ತಿ ಪದೇ ಅದನ್ನು ರಿಪೀಟ್ ಮಾಡಿದೆ ಅಂತ ಅನಿಸುತ್ತೆ. ಹೇಳೋ ಉದ್ದೇಶ ಅಷ್ಟೇ. ಎಷ್ಟು ಹೇಳಿದರೂ ಕೂಡ ಇನ್ನೂ ನಮ್ಮ ಹತ್ರ ಈ ಥರದ ಕಾಯಿನ್ಗಳಿದ್ದಾವೆ ಅಂತ ಕಾಮೆಂಟ್ ಮಾಡ್ತಾರಲ್ಲ, ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದು, ಮತ್ತೇನಿಲ್ಲ. ನೀವು ಈ ಹಿಂದಿನ ಎಲ್ಲ ವಿಡಿಯೋಗಳನ್ನ ಒಂದು ಸಲ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ನೋಟು ಅಪರೂಪ, ಯಾವ ನೋಟು ಕಾಮನ್ನು ಅಂತಕ್ಕಂಥವು. ಈ ರೀತಿಯ 1 ರೂಪಾಯಿ ನೋಟುಗಳು, ಒಂದು ಬಂಡ್ಲುಗಳು ನಾನು ಹೋದ ಸಲ ದುಡ್ಡಿನ ಕೊರತೆ ಇದ್ದಾಗ ಕೊಟ್ಟು ಬಂದಿದ್ದೆ. ಅಂದರೆ UNC ಕಂಡೀಷನ್ನ ನೋಟ್ಗಳನ್ನ ನಾನು 100 ನೋಟ್ಗಳು ಇರ್ತಕ್ಕಂಥದ್ದನ್ನು 400 ರೂಪಾಯಿಗೋ 500 ರೂಪಾಯಿಗೋ ಕೊಟ್ಟು ಬಂದಿದ್ದೆ, 100 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನ. ಬಟ್ ಈಗ ಅದು 1300-1400 ರೂಪಾಯಿ ಆಗಿದೆ ಅಂತೆ. ಈ ಥರ ಬಳಕೆ ಆಗಿರ್ತಕ್ಕಂಥ ನೋಟ್ಗಳು ಯಾರೂ ತೊಗೊಳ್ಳಲ್ಲ. ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳ್ತಾಯಿದ್ರು, ಈ ಥರದ್ದು ಒಂದು ನೋಟಿದ್ದರೆ ಎಷ್ಟೋ ಲಕ್ಷ ಸಿಗ್ತಾವೆ ನಿಮಗೆ ಅಂತ. ನೋಡಿರಿ, ಇಲ್ಲಿ ಎಷ್ಟೊಂದು ನೋಟ್ಗಳಿದ್ದಾವೆ, ಸಿಗ್ತಾವೆ ಲಕ್ಷಗಳು? ಇಲ್ಲ, ಸಾಧ್ಯ ಇಲ್ಲ. ಇವೆಲ್ಲ ಕಾಮನ್ ಆದಂಥವು. ಇದರ ಮುಖಬೆಲೆಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟು ನಾನು ತಗೊಂಡೆ ಅಂತ ಅನಿಸುತ್ತೆ. ಅದು ಅವರು ಗೋಗರ್ದಿದ್ದಕ್ಕೆ, ಮಾರಾಟಗಾರರು ಅಲ್ಲಿ ಬಂದಿರ್ತಕ್ಕಂಥವ್ರು ಗೋಗರ್ದಿರೋದಕ್ಕೆ ಈ ಥರದ ನೋಟ್ಗಳನ್ನ ನಾವು ಬಳಕೆ ಆಗಿರ್ತಕ್ಕಂಥ ನೋಟ್ಗಳನ್ನ ತಗೊಂಡಿದ್ದು. ಇವನ್ನೆಲ್ಲವೂ ಕೂಡ ನೀವು ನೋಡಬೇಕು, ಕೇಳಬೇಕು, ಇದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಬರ್ರಿ. ಹೆಚ್ಚಿನ ಬಂಡವಾಳವನ್ನು, ನಮಗೆ ಹೆಚ್ಚು ಅನುಭವ ಇಲ್ಲದೆ ಇರ್ತಕ್ಕಂಥ ಇದರಲ್ಲಿ ಹೂಡ್ತಕ್ಕಂಥದ್ದು ಅಷ್ಟು ಒಳ್ಳೆಯ ನಿರ್ಧಾರ ಅಲ್ಲವೇ ಅಲ್ಲ. ಫಸ್ಟ್ ಇದ್ರ ಬಗ್ಗೆ ತಿಳ್ಕೋಬೇಕು. ಇಲ್ಲಾಂದರೆ ನೋಡ್ರಿ, ನಾನು ಇದನ್ನು ತಗೊಂಡಿದ್ದೀನಿ, ಇದನ್ನು ನಾನು ಯಾವತ್ತೂ ಕೂಡ ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ನಾನು ತಗೊಂಡಿದ್ದೀನಿ ಅಷ್ಟೇ. ಕೊಳ್ಳೋದು ಭಾಳ ಈಸಿ, ಬಟ್ ಮಾರೋದು ಭಾಳ ಕಷ್ಟ. ಅವನ್ನ ನಾನು ಆ ಥರದ ಒಳ್ಳೆ UNC ಕಂಡೀಷನ್ನಲ್ಲಿರ್ತಕ್ಕಂಥ ನೋಟ್ಗಳನ್ನ ಮಾರಿ ಸುಮಾರು 500 ರೂಪಾಯಿ ಇದ್ವು ಅನಿಸುತ್ತವು. ಅಂದರೆ 5-4 22,000 ರೂಪಾಯಿ ಮಾರಿ ಇದೊಂದು 700-800 ರೂಪಾಯಿಗೆ ನಾನು ತಗೊಂಡೇ ಇದ್ದು ಅವತ್ತು. ಈ ಥರದ ನೋಟ್ಗಳನ್ನ ತಗೊಂಡು ಇದೊಂಥರ ಲಾಸ್ ಬಿಸ್ನೆಸ್ಸು ಅನ್ನೋ ಥರ ಬಿಟ್ಟು. ಮತ್ತು ಇದು ಕೂಡ ಇದೆ, ಈ ಚಕ್ರ ಇರ್ತಕ್ಕಂಥ 20 ರೂಪಾಯಿ ಕೂಡ ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ, ಆ ಥರದ್ದೇನಿಲ್ಲ. ಇದು 100ರ ಒಂದು ಕಟ್ಟಿದ್ದರೆ ಇದರ ಮುಖಬೆಲೆಗಿಂತ 2 ಪಟ್ಟು ನಮಗೆ ಸಿಗಬಹುದು. ಒಂದೊಂದು ಸಿಂಗಲ್ ನೋಟ್ಗಳು, ಅದು ಬಳಕೆ ಆಗಿರೋ ನೋಟ್ಗಳಂತೂ ಕಷ್ಟ. ಅದರಲ್ಲೂ ಕೂಡ ಸ್ವಲ್ಪ ಯಾವುದಾದ್ರೂ ಕೂಡ ವಿಶೇಷವಾದ ನಂಬರು ಆ ಥರದ್ದು ಏನೋ ಇದ್ದರೆ, ಮತ್ತು 786 ಕೂಡ ಭಾಳ ಹೇಳ್ತಾರೆ. ಆ 786 ನಂಬರ್ಗಳು ಕೂಡ ಭಾಳ ಕಾಸ್ಟ್ಲಿ, ಹಾಗೆ ಹೀಗೆ ಅಂತ. ಅದು ಕೂಡ ಏನಿಲ್ಲ, 786 ನಂಬರ್ ಇದ್ದರೆ ಮಾತ್ರ ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಬಿಟ್ಟರೆ ಏನು ಅಂತ ಹೆಚ್ಚಿನ ಬೆಲೆಯನ್ನು, ಮುಖಬೆಲೆಗಿಂತ ಜಾಸ್ತಿ ಬೆಲೆಯನ್ನು ಸಿಗಲ್ಲ. ಮತ್ತು ಈ ರೀತಿಯ ಹಳೆಯ ನೋಟುಗಳು ನೋಡ್ರಿ, ಇವು ಕೂಡ ಸುಮಾರು 100 ನೋಟುಗಳನ್ನ 200 ರೂಪಾಯಿಗೋ ಏನೋ ಮಾರ್ತಾಯಿದ್ರು, ತಗೊಂಡಿದ್ದು. ಈ ಥರದ ಇವು ಆಲ್ 7 ಇದ್ದಿದ್ದರೆ ತುಂಬ ಕಾಸ್ಟ್ಲಿ ನೋಟು ಆಗೋದು, ಸ್ವಲ್ಪ ಕಾಸ್ಟ್ಲಿ ನೋಟು, ಮುಖಬೆಲೆಗಿಂತ ಒಂದು 10 ಪಟ್ಟು 5 ಪಟ್ಟು ಜಾಸ್ತಿ ರೇಟಿಗೆ. ಇವೆಲ್ಲ ನೋಟುಗಳು
ಇವೆಲ್ಲ ಕಾಯಿನ್ ಎಕ್ಸಿಬಿಷನ್ನಿಂದಲೇ ನಾನು ಕಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ತೋರಿಸ್ಬೋದು ನಮ್ಮ ಮಕ್ಕಳಿಗೆ, ನಾಳೆ ಬರೋವಂಥ ಮುಂದಿನ ಪೀಳಿಗೆಗಳಿಗೆ ನಮ್ಮ ಪರಂಪರೆಯ ಒಂದು ಭಾಗವಾಗಿ ಈ ಥರದ ನೋಟುಗಳನ್ನು ನಾವು ತೋರಿಸ್ಬೋದು ಅಷ್ಟೇ. ಸೊ ನಿಮಗೆ ವಿಷಯ ಅರ್ಥ ಆಯಿತು ಅಂತ ಅನಿಸುತ್ತೆ. ಯಾವುದೋ ಒಂದು ಕಾಮನ್ ನೋಟು ಅಥವಾ ಕಾಮನ್ನು ಕಾಯಿನ್ನು ನಿಜವಾಗ್ಲೂ ಕೂಡ ಯಾರೂ ಕೊಂಡ್ಕೊಳ್ಳಲ್ಲ. ಆನ್ಲೈನಲ್ಲಿ ಯಾರನ್ನು ಕೊಂಡ್ಕೊಳ್ತಾರಂದರೆ ಆ ಥರದ ಒಂದು ಆಡಿಯೋನು ಕೂಡ ನಾನು ಮಾಡಿ ಹಾಕಿದ್ದೆ. ಅವ್ರ ನಿಜವಾದ ಅನುಭವ ಆಗಿರ್ತಕ್ಕಂಥ ಹಿಂದಿ ಬೆಲ್ಟಲ್ಲಿ ನಡೆದಂಥ ಸ್ಟೋರಿನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕಿದ್ದೆ. ಅದರಿಂದ ಆಗ್ತಕ್ಕಂಥ ತೊಂದರೆ ಏನು, ನಾವು ಈ ಥರದ ಕಾಯಿನ್ ಇದೆ ಅಂತೇಳ್ಬಿಟ್ಟು ಅವ್ರಿಗೆ ನಂಬರ್ ಕೊಡ್ತಾರೆ. ನೋಡಿರಿ, ನಾನು ಎಲ್ಲೂ ನಂಬರ್ ಡಿಸ್ಪ್ಲೇ ಮಾಡ್ತಾಯಿಲ್ಲ, ಅವ್ರ ನಂಬರ್ ಕೊಡ್ತಾರೆ. ಈ ವಿಡಿಯೋ ಕೆಳಗಡೆ ಆ ಥರದ್ದು ಒಂದು ವಿಡಿಯೋ ನಿಮಗೆ ಅಡ್ವರ್ಟೈಸ್ಮೆಂಟಲ್ಲಿ ಕಾಣಿಸುತ್ತೆ, ಅದನ್ನು ನೋಡ್ತೀರಾ. ಕೆಳಗಡೆ ಇರೋಂಥ ವೀಡಿಯೋಗೆ ಮೆಸೇಜ್ ಮಾಡ್ತೀರಾ. ಆ ಮೆಸೇಜ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ಹೌದು ನಾವು ಇದನ್ನು ತಗೊತೀವಿ, ಇದರ ಬೆಲೆ 5 ಲಕ್ಷ 4 ಲಕ್ಷ, ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಿ, ಅದು ಮಾಡಿರಿ ಇದು ಮಾಡಿರಿ ಅಂತಾರೆ. ದಯವಿಟ್ಟು ಆ ಥರದ ಮೋಸದ ಜಾಲಕ್ಕೆ ಬೀಳಬೇಡ್ರಿ. ಎಷ್ಟು ಹೇಳಿದರೂ ಅಷ್ಟೇ, ಅಪರೂಪದ ಯಾವುದೇ ಆಗಲಿ ನಮಗೆ ಅನುಭವ ಇಲ್ಲದೆ ಇರತಕ್ಕಂತಹ ವಿಷಯಗಳಲ್ಲಿ ಹೆಚ್ಚು ಲಾಭದ ನಿರೀಕ್ಷೆ ಮಾಡ್ತಕ್ಕಂಥದ್ದು ತಪ್ಪು. ಮೊದಲು ಯಾವುದೇ ವಿಷಯ ಇದಾಗಿರಲಿ ನಾವು ಅದನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು, ತಿಳ್ಕೊಂಡು ಮುಂದುವರಿಬೇಕು. ಅದು ಯಾವುದೇ ಫೀಲ್ಡ್ ಆಗಿರಲಿ, ಬರೀ ನಿಮಿಸ್ಮ್ಯಾಟಿಕ್ ಫೀಲ್ಡ್ ಅಂತ ಅಲ್ಲ, ಯಾವುದೇ ಫೀಲ್ಡ್ ಆದರೂ ಅಷ್ಟೇ. ಅರ್ಧಂಬರ್ಧ ತಿಳ್ಕೊಳ್ಳೋದು ಅಥವಾ ಏನೂ ತಿಳ್ಕೊಳ್ಳೋದೇ ಇರ್ತಕ್ಕಂಥದ್ದು, ಅದರಿಂದ ಎಷ್ಟೋ ಲಾಭ ಆಗುತ್ತೆ ಅಂತ ಭಾವಿಸ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ವಿಡಿಯೋ ಮತ್ತು ತುಂಬ ಜಾಸ್ತಿ ಆಗ್ತಾಯಿದೆ. ಕಾಮನ್ನಾಗಿ ನಾನು ಇಷ್ಟು ದೊಡ್ಡ ದೊಡ್ಡ ವೀಡಿಯೋಗಳನ್ನ ಮಾಡಲ್ಲ, ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ವಿಷಯ ಮುಖ್ಯ ಆದ್ದರಿಂದ. ಹಾಗಾಗಿ ನಾವು ವಿಷಯ ತಿಳ್ಕೊಂಡು ಮುಂದುವರಿತಕ್ಕಂಥದ್ದು ಭಾಳ ಮುಖ್ಯ. ಮತ್ತೆ ಸಿಗೋಣಂತೆ. ಧನ್ಯವಾದಗಳು.